ಆ್ಯಂಡ್ ಗ್ಲಾಸಸ್ ಈಗ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ. ಮೊದಲು ಮೇ ಬಿ ಅಷ್ಟೊಂದು ಜನ ಓದ್ತಾ ಇರಲಿಲ್ಲ. ಸೊ ಅವರು ಯಾರು ಗ್ಲಾಸಸ್ ಯೂಸ್ ಮಾಡ್ತಾರೋ ಅವ್ರು ಅಷ್ಟೇ ಚೆನ್ನಾಗಿ ಓದ್ತಾರೆ ಅಂತ ಒಂದು ಮಿತ್ ಕೂಡ ಇದೆ. ಸೊ ಯೂಶ್ವಲಿ ಅವ್ರು ಗ್ಲಾಸಸ್ ಯೂಸ್ ಮಾಡ್ತಾ 40 ಇಯರ್ಸ್ಗೆ ಎಲ್ಲರಿಗೂ ಡೆಫಿನೆಟ್ಲಾಗಿ ಆ ರೀಡಿಂಗ್ ಗ್ಲಾಸಸ್ ಅನ್ನೋದು ಬರ್ತಾ ಇತ್ತು. ಯೂಶ್ವಲಿ ಯಾರು ಪ್ರೊಫೆಷ್ನಲ್ ಆಗಿ ಇರ್ತಿದ್ರು, ಯಾರು ಎಂಪ್ಲಾಯೀಸ್ ಇರ್ತಿದ್ರು ಅವಾಗೆಲ್ಲ, ಪ್ರೀವಿಯಸ್ 1 ಡೆಕೇಡ್ ಆದರೆ ಯಾರು ಎಂಪ್ಲಾಯೀಸ್ ಇರ್ತಿದ್ರು ಅವ್ರಿಗಷ್ಟೇ ಡೆಫಿನೆಟ್ಲಿ ಅವ್ರು ರೀಡಿಂಗ್ ಮಾಡ್ತಾಯಿದ್ರು, ಅವರಿಗಷ್ಟೇ ಗ್ಲಾಸಸ್ ಬರೋದು ಅವ್ರಿಗಷ್ಟೇ ಬೇಕಾಗಿತ್ತು. ಬಟ್ ಯಾರು ಓದಲ್ವೋ ಅವ್ರಿಗೆ ಗ್ಲಾಸಸ್ ಬೇಕಾಗಿರಲಿಲ್ಲ. ಯೂಶ್ವಲಿ ಮೇ ಬಿ ಸಣ್ಣ ಸಣ್ಣ ಟಾಸ್ಕಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೋಬೇಕಿತ್ತು. ಸೂಜಿಯಲ್ಲಿ ದಾರ ಹಾಕೋದಾಗಲಿ ಆರ್ ಸಮ್ವೇರ್ ಅವರು ರೀಡಿಂಗ್ ಮಾಡಬೇಕಾದ್ರೆ, ರೀಡಿಂಗ್ ಇರಲಿಲ್ಲ ಅಂದರೆ ಸೊ ಕಾಳು ಹಾಸ್ಬೇಕಾದ್ರೆ ಅದಕ್ಕೆಲ್ಲ ಬೇಕಾಗುತ್ತೆ. ಸೊ ಅವಾಗ ಅವ್ರು ಕಾಂಪ್ರಮೈಸ್ ಮಾಡ್ಕೋತಾ ಇದ್ರು. ಸೊ ಯೂಶ್ವಲಿ ಅದು ಏಜ್ ಆಗಿರೋ ರಿಲೇಟೆಡ್. ಬಟ್ ಅವರು ಜಾಸ್ತಿ ಯಾರು ಚೆಕ್ ಮಾಡಿಸ್ತಾ ಇರಲಿಲ್ಲ. ಪ್ರೀವಿಯಸ್ ಒಂದು ಡೆಕೆಡಲ್ಲಿ ಸಾರಿ 1 to 2 ಡೆಕೆಡ್ಸಲ್ಲಿ ಜಾಸ್ತಿ ಟೆಸ್ಟ್ ಮಾಡಿಸ್ತಾ ಇರಲಿಲ್ಲ. ಹಾಗೆ ಈ ಅವೇರ್ನೆಸ್ ಅನ್ನೋದು ಅಷ್ಟು ಇರಲಿಲ್ಲ. ಈಗ ಎಲ್ಲರೂ ಅವೈಲೇಬಲ್ ಇದ್ದಾರೆ. ಆ್ಯಂಡ್ ಐ ಟೆಸ್ಟ್ ಕೂಡ ನಾವು ಅಷ್ಟೇ ಇವಾಗಲೂ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ವಿ, ಐ ಟೆಸ್ಟ್ ಮಾಡಿಸ್ಕೊಳ್ಳಿ. ಸೊ ಅವಾಗಾದರೆ ನಮಗೆ ಯಾವ ಥರ ಪವರ್ಸ್ ಇದೆ, ಗ್ಲಾಸಸ್ ಯೂಸ್ ಮಾಡಬೇಕಾ ಮಾಡಬಾರ್ದು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಯೂಶ್ವಲಿ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವಾಗಲೇ ಜಾಸ್ತಿ ಯಾಕೆ ಈಗ ಈವನ್ ಟೀನೇಜರ್ಸ್ಗಾಗಲಿ ಸ್ಮಾಲ್ ಕಿಡ್ಸ್ಗಾಗಲಿ ಗ್ಲಾಸಸ್ ಏನಕ್ಕೆ ಬರ್ತಾ ಇದೆ ಅಂದರೆ, ಅವರು ನಮ್ಮ ಐ ಅನ್ನೋದು ನಮ್ಮ ಹ್ಯೂಮನ್ ಬಾಡಿ ಅನ್ನೋದು ಒಂದು ಇಟ್ಸ್ ರೆವಲ್ಯೂಷನ್. ಯಾವಾಗಲೂ ಇಷ್ಟು ಬಾಡಿ ನಮಗೆ ರೆವಲ್ಯೂಷನ್ ಆಗಿದೆ, ನಮ್ಮ ಇಷ್ಟು ಇಂಟೆಲಿಜೆನ್ಸ್ ರೆವಲ್ಯೂಷನ್ ಆಗಿದೆ ಅಂದರೆ ಆದಿಮಾನವರಿಂದನೂ. ಸೊ ಇದರಲ್ಲಿ ಒಂದು ರೆವಲ್ಯೂಷನ್ ಪಾರ್ಟ್ ಇರುತ್ತೆ. ನಾವು ಸಣ್ಣವರಿದ್ದಾಗಲೇ ಈಗ ಮೊಬೈಲ್ಸ್ ಇದೆ ಹುಡುಗರಿಗೆ, ಅವ್ರು ಮೊಬೈಲ್ಸ್ ನೋಡ್ತಾ ಇರ್ತಾರೆ, 4 ವಾಲ್ಸ್ ಒಳಗಡೆನೇ ಇರ್ತಾರೆ, ಔಟ್ಡೋರ್ಸ್ ಜಾಸ್ತಿ ಇರೋದಿಲ್ಲ, ಐ ಎಕ್ಸಸೈಸ್ ಅನ್ನೋದು ಕಮ್ಮಿ ಇರುತ್ತೆ. ನಾವೆಷ್ಟು ವಾಕಿಂಗ್ ಮಾಡ್ತೀವೋ ಅಷ್ಟೇ ನಮ್ಮ ಐಗೂ ಎಕ್ಸಸೈಸ್ ಆಗುತ್ತೆ. ಇದೆಲ್ಲ ಸೈನ್ಸ್ ಫ್ಯಾಕ್ಟ್ಸ್ ಇರುತ್ತೆ, ಇದನ್ನು ನೀವು ನೋಡ್ಕೋಬೇಕು. ಸೊ ಇದೆಲ್ಲ ನಿಮಗೆ ಬೆಟರಾಗಿ ಕಾನ್ಸಿಕ್ವೆನ್ಸಸ್ನ ಬೆಟರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಎಲ್ಲನೂ ಫ್ಯಾಕ್ಟ್ಸ್ನ ನೀವು ಕಾಂಬಿನೇಷನ್ ಮಾಡಿ ಪಝಲ್ ಕ್ರಿಯೇಟ್ ಮಾಡ್ಕೊಳ್ಳಿ, ಪಝಲ್ಸ್ ಕ್ಲಾರಿಟಿ ತೊಗೊಳ್ಳಿ, ಕನೆಕ್ಟಿಂಗ್ ಪಝಲ್ಸ್ ತೊಗೊಳ್ಳಿ. ಮಿಸ್ಸಿಂಗ್ ಬ್ರಿಕ್ಸ್ ಇರುತ್ತೆ, ಅದನ್ನು ನೀವು ಇದು ಮಾಡ್ಕೊಳ್ಳಿ, ಮಿಸ್ಸಿಂಗ್ ಪೀಸ್ ಇರುತ್ತೆ ಅದನ್ನು ನೀವು ಕನೆಕ್ಟ್ ಮಾಡ್ಕೊಳ್ಳಿ. ಸೊ ಆದಷ್ಟು ಇದರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಿಕೊಂಡು ಬೆಟರ್ ನೀವು ಹೆಲ್ತ್ನ ಮೇಂಟೈನ್ ಮಾಡಿ. ಸೊ ಈಗ ಐ ಗ್ಲಾಸಸ್ ಯಾಕೆ ಬರುತ್ತೆ ಅಂದರೆ ಇದು ಎಷ್ಟೇ ರೀಸನ್ಸ್ ಇರುತ್ತೆ. ಆ್ಯಂಡ್ ಮೇ ಬಿ ಮೆನಿ ರೀಸನ್ಸ್ ಇರುತ್ತೆ. ಸಮ್ಮಷ್ಟು ಮೆಡಿಕಲ್ ಕಂಡೀಷನ್ಸ್ ಇರುತ್ತೆ, ಅವ್ರು ಹುಟ್ಟುತ್ತಾನೆ ಅವ್ರಿಗೆ ಇರ್ಬೋದು. ಸೊ ಹಾಗೆಲ್ಲ ಇರುತ್ತೆ. ಬಟ್ ಮೆನಿ ಇದೆ. ಬಟ್ ಎದೇ ಆಗಿದೆ ಇವ್ರಿಗೆ ಎಕ್ಸಾಕ್ಟ್ಲಿ ಅಂತ ನಾವು ಹೇಳೋಕ್ಕೆ ಸಾಧ್ಯ ಇಲ್ಲ. ಬಟ್ ಸಮ್ಟೈಮ್ಸ್ ಇರುತ್ತೆ. ಯಾವಾಗ್ಲೂ ಗ್ಲಾಸಸ್ ಯೂಸ್ ಮಾಡೋದು ಸಮ್ಟೈಮ್ಸ್ ಅದು ಒಬ್ಬೊಬ್ರಿಗೆ ಬೇಕೇ ಆಗುತ್ತೆ. ಅವ್ರಿಗೆ ಎವ್ರಿ ಇಯರ್ ನಾವು ಒಂದೇ ಸರಿನೂ ಕರೆಕ್ಷನ್ ಕೊಡೋಕ್ಕಾಗಲ್ಲ. ಫಸ್ಟು ಅಭ್ಯಾಸ ಆಗಬೇಕು, ಆಮೇಲೆ ಕಂಫರ್ಟಬಲ್ ಆಗ್ತಾ ಅವ್ರು ಎವ್ರಿ 6 ಮಂತ್ಸ್ 1 ಇಯರ್ಗೂ ಚೆಕ್ ಮಾಡಿಸ್ಕೊಂಡು ಮಾನಿಟರ್ ಮಾಡ್ತಾ ಇರಬೇಕು. ಅದನ್ನೇ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರೆ. ಓಕೆನಾ? ಮಾಡಿ ಐ ಅಂತ ಈ ಬುಕ್ ತೊಗೊಂಡೋಗಿ ಆ್ಯಂಡ್ ರೀಡ್ ಮಾಡಿ ಎವ್ರಿ ಇಯರ್ ಟೆಸ್ಟ್ ಮಾಡಿಸ್ಕೊಳ್ಳಿ.